ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 43 ಲಕ್ಷ ಮತದಾರರಿಗೆ ಎಸ್ಐಆರ್ ನೋಟಿಸ್, 24ರಿಂದ ಬಿಎಲ್ಒಗಳ ಮೂಲಕ ಮನೆ ಬಾಗಿಲಿಗೆ ರವಾನೆ, ಮ್ಯಾಪಿಂಗ್ ಮಾಡದವರು ಮಾಹಿತಿ ವ್ಯತ್ಯಾಸ ಪ್ರಕರಣ. ರಕ್ಷಣಾ ವಿಪತ್ತು ನಿರ್ವಹಣೆಗೆ ಭಾರತ ಜಪಾನ್ ಸಹಯೋಗ, ಸಾಗರ ಭದ್ರತೆ ಒಪ್ಪಂದಗಳಿಗೆ ಸಹಿ. ಕಾವೇರಿ ನೀರು ವಿವಾದ ಬಗೆಹರಿಸಲು ಗೋದಾವರಿ ನದಿ ಜೋಡಿಸಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸಿಎಂ ಚಂದ್ರಬಾಬು ಪ್ರಸ್ತಾಪ. ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಫಲಾನುಭವಿಗಳಿಗೆ ರಿಲೀಫ್, ಪಿಂಚಣಿಗೆ ವಾರ್ಷಿಕ ಮಿತಿ 1,20,000 ರೂಪಾಯಿಗಳಿಗೆ ಹೆಚ್ಚಳ. ಮಹಿಳಾ ಹಾಕಿ ವಿಶ್ವಕಪ್, ಭಾರತ ಇಂಗ್ಲೆಂಡ್ ಪಂದ್ಯ ಡ್ರಾ, ಮುಂದಿನ ಹಂತಕ್ಕೆ ಭಾರತ ಲಗ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದ 36 ರೈಲು ನಿಲ್ದಾಣಗಳ ಹೋಟೆಲ್ ಮೇಲೆ ದಾಳಿ, ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳ ಪರಿಶೀಲನೆ. ಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟ್ನಲ್ಲಿ ಭಾರೀ ಖರೀದಿ, ಕೆಆರ್ ಮಾರುಕಟ್ಟೆಯಲ್ಲಿ ಜನಸಾಗರ. ನಕಲಿ ಔಷಧಿಗಳ ಅಕ್ರಮ ಜಾಲ ತನಿಖೆಗೆ ಎಸ್ಐಟಿ, ಪಶ್ಚಿಮ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ತಂಡ ರಚನೆ. ಅನಧಿಕೃತ ಮನೆ ಶುಲ್ಕ ಇಳಿಕೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಸೂದೆಗೆ ವಿಧಾನಸಭೆಯ ಅಂಗೀಕಾರ. ಭಾರತೀಯರ ಅಮೆರಿಕ ಕನಸಿಗೆ ಟ್ರಂಪ್ ಉರುಳು, H-1B ವೀಸಾ ಕಠಿಣ ನೀತಿಯಿಂದ ಸಂಕಷ್ಟ.